स्वराटतेने ब्रह्महृदय आदि कवय मुहन्तियं यत्सूरयः तेजो वायुवृधां यथा विनिमयो यत्र त्रिसर्गो मृषा धाम्ना स्वेन सदा निरस्त कुहकं सत्यं परं धीमहि सच्चिदानन्दरूपाय विश्वोत्पत्त्यादिहेतवे तापत्रविनाशाय श्रीकृष्णाय वयं नमः। उत्पन्ना द्राविडे साहं कर्नाटके महाराष्ट्र गुर्जरे तीव्रतां गतः। ओम नमो भगवते श्रीमन् वासुदेवाय नमः। अज्ञानविध्वंसकोटिसूर्य समप्रभा निर्विघ्नं कुरु देव सर्वकार्येषु सर्वदा। ओम नमो भगवते श्रीमन् वासुदेवाय नमः। श्रीरामचंद्र आश्रित पारिजातः समस्त कल्याण गुणाभिरामः सीतामुखाम्बरुवचञ्चरीकः निरन्तरं मङ्गलमातनोतः। श्रीमद्भागवते महापुराणे पारमहंस्यां संहितायां प्रथमस्कन्धे प्रथम अध्याय भक्तिदेवी नारदो समागम प्रथम अध्याय मंगलम नमः। श्रीरामकृष्णार्पणमस्तु। जय मंगलम पार्वती पतः। हर हर महादेव। ಈ ದಿನ ಅದು ಕಟ್ ಮಾಡ್ಕೊಳ್ಳಿ ಓಕೆ. ಈ ದಿನ ಕಳೆದೊಂದು ವಾರದ ಹಿಂದೆ ಕರ್ನಾಟಕದ ಇಡೀ ದೇಶದ ನಮ್ಮೆಲ್ಲರ ಇತಿಹಾಸವಾಗಿರತಕ್ಕಂಥ ಶ್ರೀ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬಹಳ ಹೀನಾಯವಾಗಿ ಮಾತನಾಡಿರ್ತಕ್ಕಂಥ ಚೇತನ್ ಹಿಂಸಾ ಅಂತ ಹೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕರ್ನಾಟಕದ ನಮ್ಮ ಸಾರಾ ಗೋವಿಂದ್ ಅನ್ನೋ ಹಿರಿಯ ವ್ಯಕ್ತಿ, ಇಡೀ ನಾಡಿಗೆ ಬಹಳಷ್ಟು ರಾಜ್ಕುಮಾರ್ ಅವರ ಜೊತೆ ನಿಂತ್ಕೊಂಡು ಹೋರಾಟ ಮಾಡಿರ್ತಕ್ಕಂಥ ಅವರ ಮೇಲೆಯೂ ಕೂಡ ಕೇಸನ್ನ ಮಾಡಿ ಇವತ್ತು ಅವರು ಏನ್ ಮಾಡಿದ್ದಾರೆ ಅಂದ್ರೆ ಅಹಂಕಾರವನ್ನೇ ಬೆಳೆದಿರತಕ್ಕಂಥದ್ದು. ಹಾಗಾಗಿ ಕರ್ನಾಟಕ ರಾಜ್ಯದ ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯನ್ನು ಇವತ್ತು ನಾವು ಅದನ್ನ ಖಂಡಿಸುತ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ಸುದ್ದಿಯನ್ನ ತಿಳಿದು ಸನ್ಮಾನ್ಯ ಸಾರಾ ಗೋವಿಂದ್ ಅವರನ್ನ ನೇರವಾಗಿ ಭೇಟಿಯಾಗಿ ನಮ್ಮ ಜೊತೆ ನಾವೆಲ್ಲ ಇಡೀ 32 ಸಮುದಾಯಗಳು ರಾಜ್ಕುಮಾರ್ ಅವರು ಯಾವುದೂ ಜಾತಿಗೆ ಸೀಮಿತವಾಗಿ ಅವರು ನೋಡ್ಲಿಲ್ಲ. ಆದರೂ ಸಹ ಅವ್ರಿಗೂ ಒಂದು ಜಾತಿ ಇದೆ. ಆದ್ರಿಂದ ಆ ಸಮುದಾಯಕ್ಕೂ ಈ ಮನುಷ್ಯ ಅನ್ಯಾಯ ಮಾಡಿರ್ತಕ್ಕ, ರಾಜ್ಯದ ಈಡಿಗ ಸಮುದಾಯಕ್ಕೂ ಕೂಡ ಈ ಮನುಷ್ಯ ಇಡೀ ಹಿಂದುಳಿದ ವರ್ಗಕ್ಕೂ ಕೂಡ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಾವಿವತ್ತು ಗಮನಿಸಿದ್ದೀವಿ. ಹಾಗಾಗಿ ಸಾರಾ ಗೋವಿಂದ್ ಅವರ ಜೊತೆ ಇಡೀ ಕರ್ನಾಟಕದ 32 ಸಮುದಾಯಗಳು ಕೂಡ ಅವರ ಜೊತೆ ಇದೆ ಅಂತ ಹೇಳಿಬಿಟ್ಟು ಆ ಸಂಘಟನೆಯ ರಾಜ್ಯದ ಅಧ್ಯಕ್ಷ ಅಂತ ಹೇಳಿಕೊಂಡು ಅವ್ರಿಗೆ ಇವತ್ತು ಬೆಂಬಲನ್ನ ಕೊಟ್ಟಿದ್ದೀವಿ. ಒಂದು ವೇಳೆ ಅವರು ನಮಗೆ ಅವಕಾಶವನ್ನ ಕೊಟ್ಟರೆ ರಾಜ್ಯದ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿಯೂ ಕೂಡ ಬರತಕ್ಕಂಥ 3 ದಿನ ಕಾಲದೊಳಗಡೆ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಮಾಡೋದಕ್ಕೆ ಸಮಾಜಕ್ಕೆ ನಾವು ಡೈರೆಕ್ಷನ್ ಅನ್ನ ಕೊಡಬೇಕಾಗುತ್ತೆ. ಅದಕ್ಕೆ ಚೇತನ್ ಅವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇದು ಇಲ್ಲಿಯೇ ನಿಲ್ಲಿಸೋದು ಒಳ್ಳೇದು. ಅವರು ಒಂದಷ್ಟು ಜನ ಜೊತೆ ನಿಂತ್ಕೊಂಡಿದ್ದೀವಿ ಅಂತ ಹೇಳಿಕೊಂಡು ನಾವು ಬೆರೆಯೋದಲ್ಲ. ಅವರ ಹಿನ್ನೆಲೆ, ಅವರ ಕನ್ನಡದ ಹಿರಿತನ, ಅವರ ವಯಸ್ಸು, ಇದೆಲ್ಲವನ್ನೇ ಕೂಡ ಗಮನಿಸಬೇಕು. ನಾವು ಗುರುಗಳಾದ್ರೂ ಸಹ ಯಾಕೆ ಅವರು ಸ್ಟೇಷನ್ಗೆ ಹೋಗಿ FIR, ಈ ವಯಸ್ಸಲ್ಲ ಅವರು. ಆದ್ರಿಂದ ಅವರ ಜೊತೆ ನಾವು ಇದೆ ಅಂತ ಹೇಳಿಕೊಂಡು ಅವರಿಗೆ ನಾವು ಬೆಂಬಲಾಗಿ ಸಮುದಾಯಗಳು ನಾವು ನಿಂತಿದ್ದೀವಿ ಅಂತ ಹೇಳೋದಕ್ಕೋಸ್ಕರ ಇವತ್ತು ನಾವು ಅವರ ಸಮಯ ಕೇಳಿ ಅವರ ಹತ್ರ ಬಂದು ಇವತ್ತು ನಾವು ಅಷ್ಟೇ ಅಲ್ಲ, ಅವನ ಮೇಲೆ ಕೇಸು ಕೂಡ ಮಾಡಿಸಿದಾರಲ್ಲ, ಇದು ಬಹಳ ದೊಡ್ಡ ಇರತಕ್ಕಂಥ ಒಂದು ಕೆಲಸ ಕರ್ನಾಟಕದ ರಾಜ್ಯದಲ್ಲಿ ಆಗಿದೆ. ಇವತ್ತು ಅಂಬರೀಷ್ ಅವ್ರಿಗೂ ಬೇಕಾದ ಅದು ಜಗ ಕೇಳೋಣ, ಶಂಕರನವರ್ಗೂ ಅದು ಜಗ ಕೇಳೋಣ, ವಿಷ್ಣುವರ್ಧನ್ ಅವ್ರಿಗೂ ಜಗ ಕೇಳೋಣ. ಆದ್ರೆ ಇನ್ನೊಬ್ಬರಿಗೆ ಕೊಟ್ಟಿದ್ದ ಬಗ್ಗೆ ಯಾಕೆ ಪ್ರಶ್ನೆ ಮಾಡಬೇಕು ಅಂತಕ್ಕಂಥ ಇಲ್ಲಿ ಎತ್ತಿರತಕ್ಕಂಥ ಪ್ರಶ್ನೆ. ಆದ್ರಿಂದ ಚೀಪ್ ಪಬ್ಲಿಸಿಟಿಗೋಸ್ಕರ, ಪುಕ್ಕಟ್ಟ ಪ್ರಚಾರಕ್ಕೋಸ್ಕರ ಚೀಪ್ ಆಗಿ ಇಳಿದದೆಯಲ್ಲ, ಇದು ಸರಿಯಾದ ಪದ್ಧತಿ ಅಲ್ಲ ಅಂತಕ್ಕಂಥದ್ದು ಚೇತನ್ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಡೀ ಕರ್ನಾಟಕ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯ ಅಷ್ಟೇ ಅಲ್ಲ, ರಾಜ್ಕುಮಾರ ಅಭಿಮಾನಿ ಸಂಘಗಳು, ರಾಜ್ಕುಮಾರ ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತು ಬೀದಿಯಲ್ಲಿದೆ. ಇದನ್ನ ಇಲ್ಲೇ ನಿಲ್ಲಿಸಿದ್ರೆ ಸರಿ, ಇಲ್ಲ ಅಂದ್ರೆ ಅದರ ಏನಾಗುವುದಿಲ್ಲ, ನಿಲ್ಲಿಸಕ್ಕಾಗುವುದಿಲ್ಲ ಅಂತ ರೀತಿಯಲ್ಲಿ ಬೆಳವಣಿಗೆಯ ಪರಿಣಾಮವನ್ನು ಬೀಳುತ್ತೆ ಅಂತ ಎಚ್ಚರಿಕೆ ನಾನು ಚೇತನ್ ಅವರು ಕೊಡ್ತಾ ಇದ್ದೀನಿ. ಸಾರಾ ಗೋವಿಂದ್ ಅವರ ಜೊತೆ ನಾವು ಇದೆಯತಕ್ಕಂಥ ಮಾತು ಕೂಡ ಹೇಳ್ತಾ ಇದ್ದೀನಿ. ನಮಸ್ಕಾರ. ಬಸವಲಿಂಗಾಯ ನಮಃ. ನಮ್ಮೆಲ್ಲರ ಅತ್ಯಂತ ಆತ್ಮೀಯರು, ಕನ್ನಡದ ಆಸ್ತಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾರಾ ಗೋವಿಂದರವರು ಅತ್ಯಂತ ಚಿರಪರಿಚಿತರು. ಕರ್ನಾಟಕ ರಾಜ್ಯದಲ್ಲಿ ಅಣ್ಣ ಅವರ ಜೊತೆಗೆ ಯಾವತ್ತಿಗೂ ಕೂಡ ಇದ್ದು ಕನ್ನಡ ನೆಲ, ನುಡಿ, ನಾಡು, ಜಲದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ಇಟ್ಟುಕೊಂಡು ಅನೇಕ ವರ್ಷಗಳಿಂದ ಕನ್ನಡಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥ
ಗೋವಿಂದ್ ಅವ್ರ ಬಗ್ಗೆ ನಮಗೆಲ್ಲರಿಗೂ ಕೂಡ ಅತ್ಯಂತ ಅಭಿಮಾನವಿದೆ. ಅವರು ಯಾವಾಗಲೂ ಕೂಡ ವರನಟ ಡಾಕ್ಟರ್ ರಾಜ್ಕುಮಾರ್ ಒಂದು ಜಾತಿಗೆ ಸೀಮಿತ ಅಲ್ಲ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ರತ್ನ, ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ನಮ್ಮೆಲ್ಲರ ಆಸ್ತಿ, ಭಾರತೀಯರ ಆಸ್ತಿ. ಕನ್ನಡಿಗರಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅದು ಭಾರತೀಯರ ಆಸ್ತಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಅಂತ ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಬಹಳ ಕ್ಷುಲ್ಲಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ನಟ ಚೇತನ್ಗೆ ಇದನ್ನು ನಾವು ಖಂಡಿತವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ. ಈಗಾಗಲೇ ಅತಿ ಹಿಂದುಳಿದ ಎಲ್ಲ ಮಠಾಧೀಶರ 32 ಸಮಸ್ತ ಪಂಗಡಗಳು ಕೂಡ ಇದನ್ನು ಖಂಡಿಸ್ತಾ ಇದ್ದೇವೆ. ಅದರ ಜೊತೆಗೆ 5,000 ಲಿಂಗಾಯತ ಮಠಾಧೀಶರು ನಾವೇನಿದ್ದೀವಿ, ಅವರು ನಾವೆಲ್ಲರೂ ಕೂಡ ಲಿಂಗಾಯತರು ಕೂಡ ಇದನ್ನು ಖಂಡಿಸ್ತೀವಿ. ಅದರ ಜೊತೆಗೆ ಎಲ್ಲ ಸಂಪ್ರದಾಯದ ನಾಥ ಪರಂಪರೆ ಇರಲಿ, ಪಂಚಪೀಠಗಳಿರಲಿ, ವಿರಕ್ತ ಮಠಗಳಿರಲಿ, ಹಿಂದುಳಿದ ಮಠಗಳಿರಲಿ, ದಲಿತ ಮತಗಳಿರಲಿ, ಎಲ್ಲಾ ಮಠಾಧೀಶರನ್ನು ನಾವು ಇದನ್ನು ಖಂಡಿಸ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ದು ಬಹಳಷ್ಟು ದೊಡ್ಡ ತಪ್ಪು. ಅದನ್ನ ಖಂಡನೆ ಮಾಡಿರೋದಕ್ಕೆ ಹಿರಿಯ ಮುತ್ಸದ್ದಿಗಳಾಗಿರ್ತಕ್ಕಂಥ ಸಾರಾ ಗೋವಿಂದ್ ಅವ್ರನ್ನ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರೋದನ್ನ ಇದನ್ನ ನಾವು ಖಂಡಿಸ್ತೀವಿ. ಈ ಕೂಡಲೇ ಅದನ್ನು ವಾಪಸ್ ತಗೊಳ್ಳದೇ ಇದ್ದರೆ ಉತ್ತರ ಕರ್ನಾಟಕದಿಂದ ಜೊತೆಗೆ ಹಿಡ್ಕೊಂಡು ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ, ಮೈಸೂರು ಕರ್ನಾಟಕ, ಬೆಂಗಳೂರು ಕರ್ನಾಟಕ ಎಲ್ಲ ಕಡೆ ನಾವು ಉಗ್ರವಾದ ಹೋರಾಟವನ್ನು ಕೂಡ ನಾವು ಚೇತನ್ ವಿರುದ್ಧ ಮಾಡ್ತೀವಿ. ಈಗಾಗಲೇ ಚೇತನ್ ಅವರು ಬರೀ ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಅಲ್ಲ, ಇನ್ನಿತರ ಬೇರೆ ಬೇರೆ ಕನ್ನಡದ ಆಸ್ತಿ ಆಗಿರ್ತಕ್ಕಂಥ ದೊಡ್ಡವ್ರ ಬಗ್ಗೆ ಚೇತನ್ ಬಹಳಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಇದೇ ರೀತಿ ಹಗುರವಾಗಿ ಮಾತನಾಡ್ತಾರೆ. ಅದನ್ನ ನಾವು ಅದರ ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿರೋದಂದ್ರೂ ನಾವು ಸತ್ರು ಕೂಡ ಅದನ್ನು ನಾವು ಕೂಡ ಯಾವುದೇ ಕಾರಣಕ್ಕೂ ಒಪ್ಲಿಕ್ಕೆ ಇಷ್ಟ ಇಲ್ಲ. ಇಡೀ 7.5 ಕೋಟಿ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಪರವಾಗಿದ್ದಾರೆ, ಸಾರಾ ಗೋವಿಂದ್ ಅವ್ರ ಪರವಾಗಿದ್ದಾರೆ. ಸಾರಾ ಗೋವಿಂದ್ ಅವರು ಯಾವುದೇ ಧೃತಿಗೆಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವೆಲ್ಲ ಮಠಾಧೀಶರು ಇವರ ಹೆಗಲಿಗೆ ಹೆಗಲು ಕೊಟ್ಟು ಇವರ ಬೆನ್ನಿಗೆ ನಾವು ಬೆನ್ನ ಹಿಂದೆ ನಿಂತಿರ್ತೀವಿ. ಅವ್ರು ಯಾವಾಗಲೂ ಕೂಡ ಕರೆದ್ರೆ ನಾವು ಅವ್ರ ಪರವಾಗಿ ನಿಲ್ತೀವಿ. ಸಾಕಷ್ಟು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ಲಿ, ಕನ್ನಡ ಚಲನಚಿತ್ರ ಆಗ್ಲಿ, ಅದನ್ನು ಬೆಳೆಸಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಲ್ಲತ್ತೆ. ಅವ್ರ ಜೊತೆ ಅಣ್ಣವ್ರ ಜೊತೆ ಸಾರಾ ಗೋವಿಂದ್ ನಾವು ಚಿಕ್ಕ ವಯಸ್ಸಲ್ಲಿ ಕೂಡ ನೋಡ್ತಾ ಬಂದಿದ್ದೀವಿ. ಅವ್ರು ಏನ್ ಹೋರಾಟ ಮಾಡಿದ್ದಾರೆ, ಎಷ್ಟು ಕನ್ನಡಕ್ಕಾಗಿ ಸೇವೆಯನ್ನ ಮಾಡಿರ್ತಕ್ಕಂಥ ಇಂಥ ಹಿರಿಯರು ಗಣ್ಯರ ಬಗ್ಗೆ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರ ಅಕ್ಷಮ್ಯ ಅಪರಾಧ ಅಂತ ಹೇಳಿಕ್ಕೆ ಬಯಸ್ತಿದ್ದೇನೆ. ನಾವೆಲ್ಲರೂ ಕೂಡ ಮತ್ತೊಮ್ಮೆ ಇದನ್ನ ಖಂಡಿಸ್ತೀವಿ. ಬೀದಿಗಿಳಿದು ನಟ ಚೇತನ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಿದ್ದೀನಿ. ಇದನ್ನು ವಾಪಸ್ ತಗೊಂಡ್ರೆ ಸರಿ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತನಾಡಿದ್ದೆ ಫಸ್ಟ್ ಆಫ್ ಆಲ್ ತಪ್ಪು. ಇದನ್ನ ಮುಂದೆ ಇದರ ದೊಡ್ಡ ಪರಿಣಾಮ ಕೂಡ ಅವರು ಅನುಭವಿಸ್ತಕ್ಕಂಥದ್ದಿದೆ. ನಾವೆಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವನ್ನ ಅವರು ಅಣ್ಣ ಅವರು ಅಭಿಮಾನಿ ದೇವರುಗಳು ಅಂತ ಹೇಳಿ ಎಲ್ಲ ಹೇಳ್ತಾರೆ. ನಮ್ಮ 7.5 ಕೋಟಿ ಕನ್ನಡಿಗರಿಗೆ ದೇವರುಗಳನ್ನು ನಮ್ಮನ್ನು ಕರೀತಾರೆ. ಅವರು ಅಂಥವ್ರ ಬಗ್ಗೆ ಕ್ಷುಲ್ಲಕ ಮಾತಾಡಿರೋದು ಕೂಡ ತಪ್ಪು. ನಟ ಅಂಬರೀಶ್ ಅವರು ಕೂಡ ನಮಗೆ ಬೇಕು. ವಿಷ್ಣುವರ್ಧನ್ ಅವರು ನಮ್ಮ ಕನ್ನಡದ ಆಸ್ತಿ, ಅಂಬರೀಶ್ ಅವರು ನಮ್ಮ ಕನ್ನಡದ ಆಸ್ತಿ, ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನಮ್ಮ ಕನ್ನಡದ ಆಸ್ತಿ, ಶಂಕರ್ ನಾಗ್ ಅವರು ನಮ್ಮ ಕನ್ನಡದ ಆಸ್ತಿ, ಮತ್ತು ಟೈಗರ್ ಪ್ರಭಾಕರ್ ಅವರು ಕೂಡ ನಮ್ಮ ಕನ್ನಡದ ಆಸ್ತಿ. ಯಾರ್ಯಾರು ವಜ್ರ ಮುನಿ ಇರ್ಲಿ, ಧೀರೇಂದ್ರ ಗೋಪಾಲ್ ಇರ್ಲಿ, ಇವತ್ತು ಬಾಲಕೃಷ್ಣ ಇರ್ಲಿ, ದ್ವಾರಕೇಶ್ ಇರ್ಲಿ, ನರಸಿಂಹರಾಜು ಇರ್ಲಿ, ಯಾರೇ ಇರ್ಲಿ, ಎಲ್ಲರೂ ನಮ್ಮ ಆಸ್ತಿ. ಕನ್ನಡಿಗರ ದೊಡ್ಡ ನಾಯಕ ನಟರ ಬಗ್ಗೆ ಯಾರು ಮಾತಾಡ್ತಾರೆ ಎಲ್ಲವನ್ನ ಖಂಡಿಸ್ತೀವಿ. ಅದಕ್ಕೆ ನಾವು ಇವತ್ತು ಘಂಟಾಘೋಷವಾಗಿ ನಾವೆಲ್ಲ ಮಠಾಧೀಶರು, ಎಲ್ಲ ಸತ್ಸಂಪ್ರದಾಯ ಮಠಾಧೀಶರು ಅವ್ರ ಪರವಾಗಿ ನಾವು ನಿಲ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಆರಾಮಾಗಿರಿ, ಒಳ್ಳೆದಾಗುತ್ತೆ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶಿವಾರ್ಪಣಮಸ್ತು. ಜಯ ಮಂಗಳಂ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಇವತ್ತು ನನ್ನ ಹೋರಾಟದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಆದಂಥ ಕೆಲವು ಘಟನೆಗಳ ಬಗ್ಗೆ ನಾನು ಈಗಾಗಲೇ ಚೇತನ್ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಅವರು ಜಾತೀಯತೆಯನ್ನು ಮೀರಿ ಬೆಳೆದರು. ಅವರು ಇಡೀ ಕರ್ನಾಟಕದ ಕನ್ನಡಿಗರನ್ನ ಯಾವುದೇ ಸಮುದಾಯದ ಹೆಸರಿಡಿಲ್ಲ, ಇಡೀ ಕನ್ನಡಿಗರನ್ನ ನನ್ನ ಇವರು ಯಾರು ಅಭಿಮಾನಿ ದೇವರು ಅಂತ ಕರೆದಂಥವ್ರು ಡಾಕ್ಟರ್ ರಾಜ್ಕುಮಾರ್. ಅಂಥವ್ರ ಬಗ್ಗೆ ಮಾತಾಡಿ ಇವತ್ತು ಸಣ್ಣವರಾಗಿದ್ದಾನೆ. ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತೆ ಮಹೇಶ್ವರಾನಂದ ಸ್ವಾಮೀಜಿಯವರು, ಪ್ರಣವಾನಂದ ಸ್ವಾಮೀಜಿಯವರು ನನ್ನನ್ನ
ಗುಲ್ಬರ್ಗದಿಂದ ಇಲ್ಲಿಗೆ ಬಂದು ನನಗೆ ಒಂದು ಬಲವನ್ನ ತುಂಬಬೇಕು ಅಂತ ಹೇಳಿ ಸೇವಾನಾಥ ಸ್ವಾಮೀಜಿಯವರು ಎಲ್ಲರೂ ಕೂಡ ನನಗೆ ಶಕ್ತಿ ಒಂದು ಬಲವನ್ನ ತುಂಬಬೇಕು ಅಂತ ಬಂದಿದ್ದಾರೆ. ನಾನು ಯಾವತ್ತೂ ಕೂಡ ಜಾತೀಯತೆಯನ್ನು ಇಟ್ಕೊಂಡು ಹೋರಾಟ ಮಾಡೋದಲ್ಲ. ಅದು ವರಂಟ ರಾಜ್ಕುಮಾರ್ ಅವರು ಬಂದ ಕಲಿಸ್ಕೊಟ್ಟಿದ್ದಾರೆ. ಅವರ ಆದರ್ಶಗಳನ್ನು ಇಟ್ಕೊಂಡು ನಾವು ಪಾಲನೆ ಮಾಡ್ತಾ ಇದ್ದೀವಿ. ನಾವಿರೋರು ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿದ್ರೆ ನಾವು ಸಹಿಸಿಕೊಳ್ಳೋದಿಲ್ಲ. ಇದನ್ನ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ. ಇಡೀ ಭಾರತೀಯ ಚಿತ್ರರಂಗ ಅವರಿಗೆ ಗೌರವವನ್ನು ಕೊಡ್ತದೆ. ಇಡೀ ವಿಶ್ವ ದೊಡ್ಡ ಕಲಾವಿದ ಅಂತ ಒಪ್ಕೊಂಡ್ಮೇಲೆ ನೀನೇನು ಆ ದಿನಗಳಿಂದ ಈ ದಿನಗಳವರೆಗೂ ಏನು ಸಾಧನೆ ಇಲ್ಲ. ಸುಮ್ಮನೆ ಯಾರನ್ನು ಎತ್ಕೊಟ್ಕೊಂಡು ಪಾಪ ಅವ್ರಿಗೂ ಕೆಟ್ಟ ಕೆಲಸ ಮಾಡ್ತಾ ಇದೆಯಾ. ಹಾಗಾಗಿ ನಿಮ್ಮ ಈ ನಾನು ಅನಿರೀಕ್ಷಿತವಾಗಿ ನಾನು ಇದನ್ನ ಬಯಸಿರಲಿಲ್ಲ. ಪಾಪ ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶೇಷವಾಗಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ರಾಜ್ಕುಮಾರ್ ಬಗ್ಗೆ ಒಂದು ಗೋಕಾಕ್ ಚಳವಳಿ ಸರ್, ಒಂದು ಗೋಕಾಕ್ ಚಳವಳಿ ವಿಶ್ವದಲ್ಲೇ ಆಗಲ್ಲ ಅನ್ನೋ ಒಂದು ಚಳವಳಿ ಅಂತ ಚಳವಳಿ ಮಾಡಿದಂಥ ಪುಣ್ಯಾತ್ಮ ರಾಜ್ಕುಮಾರ್. ನನಗೇನೋ ಗೆದ್ದೆ ಅವ್ರ ನೆರಳೆ ಬೆಳೆದಿದ್ದೆ ನನ್ನ ದೊಡ್ಡ ಸಾಧನೆ, ಅವರ ಆಶೀರ್ವಾದ. ಹಾಗಾಗಿ ಮತ್ತೊಮ್ಮೆ ನಾಡಿನ ಜನತೆ ನಾವು ಯಾವತ್ತು ಜಾತೀಯತೆಯನ್ನು ಇಟ್ಕೊಂಡು ಹೋರಾಟವನ್ನು ಮಾಡೋದಲ್ಲ. ವ್ಯಕ್ತಿಗತವಾಗಿ ನೀನು ಮಾತಾಡೋದನ್ನು ಖಂಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಏನಾದರೂ ಕಾಯ್ದಿಲ್ಲ. ಹೀಗಾಗಿ ನಾನು ಮೊಕದ್ದಮೆ ಮಾಡ್ತೀನಿ. ನಿನಗೆ ಇವತ್ತು 1-2 ಮೊಕದ್ದಮೆ ಇದೆಯಾ? 40-45 ವರ್ಷದಿಂದ ಸಾವಿರಾರು ಮೊಕದ್ದಮೆಗಳು ನನ್ನ ಮೇಲೆ ಆಗಿದ್ದಾರೆ. ಜೈಲು ಹೋಗಿದ್ದೀನಿ, ಕೋರ್ಟ್ ಹೋಗಿದ್ದೀನಿ, ಎಲ್ಲ ಆಗಿದೆ. ಇದೆಲ್ಲ ನೋಡ್ಕೊಂಡು ಬಂದು ಬೆಳೆದಿರ್ಬೇಕು ನಾವು ಕನ್ನಡ ಪರ ಹೋರಾಟಗಾರರು. ಅದರಿಂದ ನನಗೆ ಕಿಂಚಿತ್ತೋ ಅದ್ರ ಬಗ್ಗೆ ಭಯ ಇಲ್ಲ. ನೀವು ಯಾರು ಅದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಡಿ. ನಾನು ಅದನ್ನ ಯಾವ ರೀತಿ ಫೇಸ್ ಮಾಡಬೇಕು ಮಾಡ್ತೀನಿ. ಆ ಧೈರ್ಯ ನಾವು ಬಸವಣ್ಣವ್ರಿಗೆ ಜೈಕಾರ ಹಾಕಿರೋರು. ಸ್ವಾಮೀಜಿಗಳು ಯಾವತ್ತಿಗೂ ಕೂಡ ವ್ಯಕ್ತಿ ಪರವಾಗಿ ಹಾಕಿಲ್ಲ. ಇವತ್ತು ಅಣ್ಣವ್ರ ಪರವಾಗಿ ನಾವು ಜೈಕಾರ ಹಾಕ್ತಾ ಇದ್ದೀವಿ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೈ. ಜೋರಾಗಿ ಹೇಳ್ತೀವಿ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೈ. ವರನಟ ಅಣ್ಣ ಅವರಿಗೆ ಜೈ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೈ. ಸಾರಾ ಗೋವಿಂದ್ ಅವರಿಗೆ ಜೈ. ಓಂ ನಮಃ ಶಿವಾಯ.